ಪರಿಷ್ಕರಣೆ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟವ್ರು ಯಾರು, ಯಾವ ರೀತಿಯ ಪರಿಷ್ಕರಣೆ? ಓಕೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಅವ್ರನ್ನ ಸಬಲೀಕರಣಗೊಳಿಸಬೇಕು ಅಂತೇಳಿ ಕಾರ್ಯಕ್ರಮ ಕೊಟ್ಟಿರೋದು. ವಿಶೇಷವಾಗಿ 5 ಗ್ಯಾರಂಟಿಗಳು ಒಂದು ಕಡೆ ಇಟ್ಟರು ಕೂಡ ಅನ್ನಭಾಗ್ಯ ಅಂತ ವಿಚಾರಗಳು ಬಹಳ ಪ್ರಮುಖವಾಗಿ ಬರ್ತದೆ. BPL ಕಾರ್ಡ್ ವಿಚಾರ ಬಂದಾಗ 3 ತಿಂಗಳ ಹಿಂದುಗಡೆ ನಾವು ಈ ವಿಚಾರ ತಗೊಂಡಾಗ ಬಹಳಷ್ಟು ಸಾರ್ವಜನಿಕರು ಕೂಡ ಬೇಡಿಕೆಗಳೇನಿತ್ತು ಅಂತಂದರೆ, ಅರ್ಹರಿಗೆ ನೀವು ಕೊಡ್ತಾ ಇರ್ತಕ್ಕ ಸ್ವಾಗತ ಮಾಡ್ತೇವೆ, ಎಲ್ಲ ಚಾನೆಲ್ಗಳು ಡಿಬೇಟ್ ಮಾಡಿದಾಗಲೂ ಕೂಡ, ಪತ್ರಿಕೆಗಳು ಡಿಬೇಟ್ ಮಾಡಿದಾಗ ಕೂಡ ನೀವು ಏಕಾಏಕಿ ಯಾವುದನ್ನು ಕೂಡ ಸರಿಯಾಗಿ ನೋಡಿದಿರ ನೀವು ಎಲ್ಲವನ್ನು ಅನೌನ್ಸ್ ಮಾಡಿದರೆ ಇದನ್ನು ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ ಅಂತೇಳಿ ಭಾಳ ಜನ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ನಾವೇನು ಹೇಳಿದ್ವಿ ಅಂತಂದರೆ, ಯಾರಿಗೆ ಅರ್ಹರಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಿರೋ ಅವ್ರಿಗೆ ರೇಷನ್ ಕಾರ್ಡ್ಗಳನ್ನ ಕೊಡಬೇಕು, BPL ಕಾರ್ಡ್ಗಳನ್ನ ಕೊಡಬೇಕು, ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ APL ಕಾರ್ಡ್ಗಳನ್ನ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವು ಬಹಳಷ್ಟು ನಾಗರಿಕರ ಸಂಘ ಸಂಸ್ಥೆಗಳ ವಿಚಾರದ ಪ್ರಗತಿಪರರ ಮತ್ತು ಹಲವಾರು ಪತ್ರಕರ್ತರ ಅನಿಸಿಕೆಗಳನ್ನು ನಾವು ಬಹಳಷ್ಟು 1.5 ವರ್ಷದಿಂದ ನೋಡಿರೋ ಕಾರಣಕ್ಕೋಸ್ಕರ 3 ತಿಂಗಳ ಹಿಂದೆ ಆ ಇಲಾಖೆಯಿಂದ ಯಾರು ಅರ್ಹರಿದ್ದಾರೆ ಇಲ್ಲ ಅಂತಕ್ಕಂಥ ಒಂದು ವಿಶ್ಲೇಷಣೆ ನೋಡಬೇಕಂದ್ರೆ ಅಧಿಕಾರಿಗಳು ಆ ಡಿವಿಷನಲ್ಲಿ, ಆ ತಾಲೂಕಿನಲ್ಲಿ, ಆ ವಿಭಾಗದಲ್ಲಿರ್ತಕ್ಕಂಥವ್ರು ನೋಡಿ ನಮ್ಮ ಮಾಹಿತಿ ಕೊಡಬೇಕಂತ ನೋಡಿದಾಗ ಸುಮಾರು 20-30% ರೇಷನ್ ಕಾರ್ಡ್ಗಳು ವಿಚ್ ಆರ್ ನಾಟ್ ಎಲಿಜಿಬಲ್ ಟು ವೇತಿಂಗ್, ಇನ್ಎಲಿಜಿಬಲ್ ಕಾರ್ಡ್ಗಳಿದೆ ಅಂತ ಹೆಂಗೆ ನಿಮ್ಗೆ ಸಿಕ್ತು ಅನ್ನೋ ಮಾಹಿತಿ ನೀವು ಕೇಳಬಹುದು. ಜನಗಳು ಹೇಳ್ತಾರೆ, ಇಷ್ಟು ವರ್ಷ ಇಲ್ದಿರೋದು ಹೆಂಗೆ ಹೇಳ್ತೀರಿ ಅಂತ ಕೇಳ್ತಾರೆ. ಈಗ ಈ ಗವರ್ನೆನ್ಸ್ ಇಂದ ತಗೊಂಡಿರ್ತಕ್ಕಂಥ ದಾಖಲೆಗಳಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಇಂದ ತಗೊಂಡಿರ್ತಕ್ಕಂಥ ದಾಖಲೆಗಳಿರ್ಬೋದು, 1,20,000 ಜಾಸ್ತಿ ಇರ್ತಕ್ಕಂಥವ್ರು ಇರ್ಬೋದು. ಇನ್ನೂ ಕೂಡ ನಾವು ಮೋಟರ್ ವೆಹಿಕಲ್ ರೆಕಾರ್ಡ್ಸಲ್ಲಿ ಇರ್ತಕ್ಕಂಥ ಯಾರ ಹತ್ರ ವೈಟ್ ಬೋರ್ಡಲ್ಲಿ ಕಾರ್ ಇದೆಯೋ ಅವ್ರಿಗೆ ಅದೆಲ್ಲ ಮಾನದಂಡಗಳು ಬಂದಿರತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಮತ್ತು ಪರ್ಮನೆಂಟ್ ಜಾಬ್ ಇರೋರಿಗೆ ಮತ್ತು ಮನೆ 1,000 ಅಡಿಗಿಂತ ಜಾಸ್ತಿ ಇರೋ ರೆವಿನ್ಯೂ ಇಲಾಖೆಗಳನ್ನು ತಗೊಳ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಇವೆಲ್ಲವನ್ನೂ ನೋಡಿದಾಗ ಮಾನದಂಡಗಳನ್ನು ಬಿಟ್ಟು ಯಾರಾದರೂ ಕಾರ್ಡ್ಗಳು ತಗೊಂಡಿದ್ರೆ ಅದನ್ನ ತೆಗಿಬೇಕು ಅಂತ ವಿಚಾರ, ತೆಗೆದು ಅಂದ್ ಮಾಡಿ ರದ್ದು ಮಾಡೋದಲ್ಲ, ಅವ್ರನ್ನೇ APLಗೆ ಸೇರಿಸಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ಸಮಾಜದ ಬೇಡಿಕೆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಯಾವ ಕಾರಣಕ್ಕೂ ಅಲ್ಲ ಅನ್ನೋ ವಿಚಾರ ಹೇಳ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಎ ಕೋರ್ಸ್ ಕರೆಕ್ಷನ್, ಸಿಸ್ಟಮ್ ಕರೆಕ್ಷನ್ ಅಂತ ಹೇಳ್ತಾ ಇದೀವಿ. ಅದು ನಮ್ಮ ಪೊಲಿಟಿಕಲ್ ವ್ಯಾಖ್ಯಾನ ಮಾಡ್ತಕ್ಕಂಥ, ಅಥವಾ ಸರ್ಕಾರದಲ್ಲಿ ದುಡ್ಡಿಲ್ಲ ರೇಷನ್ ಕೊಡೋಕೆ ಅದಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಪೊಲಿಟಿಕಲ್ ವ್ಯಾಖ್ಯಾನ ಆಗ್ತದೆ. ನಾನು ಇಲ್ಲಿ ಕುತ್ಕೊಂಡು ಪೊಲಿಟಿಕಲ್ ವ್ಯಾಖ್ಯಾನ ಮಾಡೋದಿಲ್ಲ. ಈ ವಿಚಾರ ಸಂಬಂಧಪಟ್ಟಿರ್ತಕ್ಕಂಥ ತೀರಾ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಅವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಸರ್ಕಾರ ಎಂದೂ ಮುಂದಾಗುವುದಿಲ್ಲ ಅನ್ನೋ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಸರಿ, ನಾನು 2ನೇ ಪ್ರಶ್ನೆ ಈಗಲೇ ಕೇಳಿ ಆಮೇಲೆ ಬಿಜೆಪಿ ರಿಯಾಕ್ಷನ್ ತಗೊಳ್ತೀನಿ. ನಾಗರಾಜ್ ಯಾದವ್ ಜಿ, ನನ್ನ ಪ್ರಶ್ನೆಗೆ ಉತ್ತರ ರೆಡಿ ಮಾಡ್ಕೊಂಡಿರಿ. ಈ ರೀತಿಯ ಪರಿಷ್ಕರಣೆ ಮಾಡಬೇಕು ಅನ್ನೋದು ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಮೊದಲೇ ಯಾಕೆ ಅನ್ನಿಸ್ಲಿಲ್ಲ? ಅರ್ಹರ ಪಟ್ಟಿ ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿ ಗ್ಯಾರಂಟಿ ಅನೌನ್ಸ್ ಮಾಡಿದಾಗಲೇ ಯಾಕೆ ಅನ್ನಿಸ್ಲಿಲ್ಲ? ನಿಮ್ಮಿಂದ ಅದಕ್ಕೆ ಬಹಳ ಉತ್ತರ ಬೇಕು, ಅಂದರೆ ತುಂಬ ಇಂಪಾರ್ಟೆಂಟ್ ಉತ್ತರ ಇದು ಬೇಕು. ಅದಕ್ಕೆ ಮುಂಚೆ ಪರಿಷ್ಕರಣೆಗೆ ವಿರೋಧ ಯಾಕೆ ಬಿಜೆಪಿಯಿಂದ? ಅನರ್ಹರು ಇದ್ದಾರೆ ಪಟ್ಟಿಯಲ್ಲಿ 80%, ಮೋರ್ ದೆನ್ 80% ಆಫ್ ಸ್ಟೇಟ್ ಪಾಪ್ಯುಲೇಷನ್ BPL ಅಡಿಯಲ್ಲಿ ಬರ್ತಾ ಇದೆ. ಇದಕ್ಕೊಂದು ಪರಿಷ್ಕರಣೆ ಆಗಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ ಚಂದ್ರಶೇಖರ್ ಅವರೇ? ಒಂದು ಪರಿಷ್ಕರಣೆ ಆಗ್ತಿರ್ತಕ್ಕಂಥದ್ದು ಅಂದರೆ BPL ಅವ್ರನ್ನ ಕಿತ್ತಾಗ್ತಾ ಇರ್ತಕ್ಕಂಥದ್ದು 14 ಲಕ್ಷ ಅಂತೇಳಿ ವರದಿಗಳು ಬರ್ತಾ ಇದೆಯಲ್ಲ, 14 ಲಕ್ಷ ಅಲ್ಲ, ಏನೋ ಹಣಕಾಸು ಇಲಾಖೆ ಇವರಿಗೆ ಆಹಾರ ಇಲಾಖೆ ಕಳಿಸಿರ್ತಕ್ಕಂಥದ್ದು 22,62,482, 23 ಲಕ್ಷ. ನನ್ನ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರಿದ್ದಾರೆ ಅಂತೇಳಿ. ಸರ್ಕಾರಿ ನೌಕರರದು ಕೇವಲ 4,272. ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸರ್ಕಾರ ಲಿಟ್ರಲಿ ದಿವಾಳಿ ಹೋಗಿದೆ. ನಾನು ಹೇಳ್ತಿರೋದಲ್ಲ, ಇವ್ರದ್ದೇ MLAಗಳು ರಾಜ್ಯಕ್ಕಾಗಿ ಹೇಳ್ತಾರೆ ನನಗೆ ₹1 ಬರ್ತಾರೆ, ನಾನು ಹೋಗಿ ಸೂಸೈಡ್ ಮಾಡ್ಕೋಬೇಕು ಅಂತೇಳಿ. ನನ್ನ ಗವ್ಯಪ್ಪ ಅವ್ರು ಹೇಳ್ತಾ ಇದ್ದಾರೆ ಏನ್ ಮಾಡೋದು, ಇದು ಬದುಕಕ್ಕಾಗ್ತಾ ಇಲ್ಲ ಇದೊಳಗಡೆಗೆ ಅಂತೇಳಿ. ₹1 ಕೊಡದೇ ಇರ್ತಕ್ಕಂಥ ದಿವಾಳಿ ಸರ್ಕಾರ ಇವತ್ತು ನೋಡಿ 1,28,00,000 ಏನು ಅರ್ಹ ಫಲಾನುಭವಿಗಳಿದ್ದಾರೆ. ಇವರ ಸಚಿವ ಮಂತ್ರಿಮಂಡಲ ಒಪ್ಕೊಂಡಂಗೆ ಎಷ್ಟು ಜನಕ್ಕೆ ಅರ್ಹ ಫಲಾನುಭವಿಗಳು ಕೊಟ್ಟಿದ್ದಾರೆ? 3 ತಿಂಗಳಲ್ಲಿ ಕೇವಲ 57 ಲಕ್ಷಕ್ಕೆ ಇಳಿದಿತ್ತು. ಆಗ್ಲೇನೆ 3 ತಿಂಗಳಿಂದ 4 ತಿಂಗಳಿಂದ ಬರ್ತಲೇ ಇಲ್ಲ. 1 ತಿಂಗಳಿಗೆ 2,500 ಕೋಟಿ ಬೇಕು, 7,500 ಕೋಟಿ ಬಾಕಿ ಇದೆ ಅಂತೇಳಿ ಇವರಿಗೆ ಏನು ಫೈನಾನ್ಸ್ ಮಿನಿಸ್ಟ್ರಿಗೆ ಅಪ್ಲಿಕೇಶನ್ ಕೊಡ್ತಾರೆ, ಅಂದರೆ ದುಡ್ಡೇ ಕೊಡೋಕ್ಕಾಗ್ತಿಲ್ಲ ಅವರಿಗೆ. ಹಾಗಾಗಿ ಇವರು ಎಲ್ಲ ವಾಮ ಮಾರ್ಗಗಳನ್ನ ಹುಡ್ಕೊಂಡ್ ಬರ್ತಾ ಇದ್ದಾರೆ, ಎಲ್ಲಿಂದ ಕಿತ್ಕೊಂಡು ಇದು ಮಾಡ್ಕೋಬೋದು ಅಂತೇಳಿ. ನೋಡಿ, ಅಂತ್ಯೋದಯ BPL ರೀ, ಅಂತ್ಯೋದಯ BPL 10,97,621 ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ. ಅಂದರೆ ಯಾವ ಮಾನದಂಡ ನೋಡಿ ಇವತ್ತು ನಿಮ್ಗೆ ಅನ್ಸುತ್ತೆ ಅವ್ರಿಗೆ ಏನೋ ಜಾಸ್ತಿ ಬಿಡ್ಬೇಕಂತಿಲ್ಲ, ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡ್ಬೇಕಲ್ವ ಅವರೇ? ಒಬ್ಬ ಬಡವನಿಗೆ, ಒಬ್ಬ ಕೂಲಿಕಾರನಿಗೆ, ಒಬ್ಬ ರೈತನಿಗೆ ಒಂದು ನೋಟಿಸು ಬರಲ್ಲ. ನಿನಗೆ ಅಟ್ಲೀಸ್ಟ್ APL ಮಾಡ್ತೀನಿ ಗೊತ್ತೇ ಆಗೋದಿಲ್ಲ, ಇದ್ದಕ್ಕಿದ್ದಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ, ಇದ್ದಕ್ಕಿದ್ದ ಕಾರ್ಡ್ ಕಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಆಯುಷ್ಮಾನ್ ಹಾಸ್ಪಿಟಲ್ ಸೇರಿದ್ರೆ ಅವ್ರಿಗೆ ಬಿಲ್ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಮಾಡಬೇಕು ಅಂತಿದ್ರೆ ತಾನೇ, ನಿಮ್ಗೆ ಏನು ಮಾನದಂಡ ಒಂದು ನೋಟಿಸ್ ಕೊಡೋಕೆ ಏನು ಪ್ರಾಬ್ಲಮ್ ನಿಮಗೆ? ಯಾಕೆ ಭಯನಾ ನಿಮಗೆ ನೋಟಿಸ್ ಕೊಡೋದಕ್ಕೆ? ನೀನು ಕೇಳೋದಕ್ಕೆ ಪ್ರಾಬ್ಲಮ್ ನಿನ್ಗೆ ಯಾಕೆ? ಇಲ್ಲಪ್ಪ ನಿಂದು APLಗೆ ಬರ್ತೇನೆ, ನಿಂದು ಇನ್ಕಮ್ ಜಾಸ್ತಿ ಆಗಿದೆ, ಕೇಳೋದಕ್ಕೆ ವ್ಯವಸ್ಥೆ ಇರ್ತಾನೆ. ಯಾವುದು ಕೇಳೋ ವ್ಯವಸ್ಥೆನೇ ಇಲ್ಲ. ಒಬ್ಬರು ಅನರ್ಹರಿಗೆ ಇದ್ರೂ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇಲ್ಲಿವರೆಗೂ ಒಬ್ಬರಿಗಾದ್ರೂ ವಾಪಸ್ ಕೊಟ್ಟಿದ್ದಾರೆ APL ಹೋಗಿದ್ದು?
ವಕ್ಫಲ್ಲಿ ಇದೇ ಸುಳ್ಳು ಹೇಳಿದ್ರು, ನೋಡಿ ವಾಪಸ್ ತಗೊಂತಾ ಇದೀವಿ ಅಂತೇಳಿ. ಒಬ್ಬನೇ ಒಬ್ಬ ರೈತನ ಹೆಸರಲ್ಲಿ ಕಾಲಂ 11ರಿಂದ ವಕ್ಫ್ನ ತೆಗ್ದಿದಾರಾ? ಇಲ್ಲ. ಒಬ್ಬನೇ ಒಬ್ಬ APL ಕಾರ್ಡ್ಗೆ ಹೋಗಿರೋ ಅನರ್ಹನ ಅಥವಾ ಅರ್ಹನ ವಾಪಸ್ ತಗೊಂಡ್ಬಂದಿದ್ದಾರಾ? ಇಲ್ಲ. ಆರ್ ಅಶೋಕ್ ಅವರು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದಿದ ಸ್ಕೂಲ್ಗೆ ಹೋಗಿದ್ರು, ಪರಿಷ್ಕರಣೆ ಆಗಿದೆ ಅಂತ ಹೇಳಿ ಅವರೇ ತೋರಿಸಿದ್ರು. ಒಂದು ಎಕ್ಸಾಂಪಲ್ ನನಗೆ ನೆನಪಾಯ್ತು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಇತ್ತು ಕಾಲಮ್ ನಂಬರ್ 11ರಲ್ಲಿ ವಫ್ ಅಂತ ಹೇಳಿ, ಈಗ ಪರಿಷ್ಕರಣೆ ಆಗಿದೆ ಅಂತ ಹೇಳಿ ಅವರೇ ತೋರಿಸೋದು, ನೆನಪಾಯ್ತು, ಅದಕ್ಕೆ ಹೇಳಿದೆ. ಔಟ್ ಆಫ್ ಕಂಟೆಕ್ಸ್ಟ್. ಎನಿವೆ, ಮುಂದುವರಿಸಿ. ಹಾಗೆ ನೋಡಿ, ಇದನ್ನ ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಮಾಡ್ತಿರಲ್ಲ, ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಇದೇ BPL ದಾರರಿಗೆ 5 kg ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದೆ. ಇದೇ ಬಡ ರೈತರಿಗೋಸ್ಕರನೇ ಏನು ಗೋಧಿನಲ್ಲಿ ಮತ್ತು ಇದರೊಳಗೆ ಏನು ಬೆಂಬಲ ಬೆಲೆ ಕೊಡ್ತಾ ಇದೆ. ಇಷ್ಟು ಸ್ಕೀಮ್ಗಳು, ಅಂತ್ಯೋದಯ ಸ್ಕೀಮ್ಗಳು ಇಷ್ಟಕ್ಕೆ ಬರ್ತಾ ಇದೆ, ಯಾರಿಗೂ ಇಲ್ಲಿವರೆಗೂ ಪ್ರಾಬ್ಲಮ್ ಆಗಿರಲಿಲ್ಲ. ಇದ್ದಕ್ಕಿದ್ದಂಗೆ ಯಾಕೆ ಪ್ರಾಬ್ಲಮ್ ಶುರು ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆಗೆ ಸರ್ಕಾರ ದಿವಾಳಿ ಆಗಿದೆ, ಮತ್ತೊಂದು ಕಡೆಗೆ ಈ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಬಿಡೋದಕ್ಕೆ ಒಂದೊಂದೇ ಕಟ್ ಮಾಡ್ಕೊಂಡ್ ಬರ್ತಾರೆ ಗ್ಯಾರಂಟಿಗಳನ್ನ. ಬಟ್ ಚಂದ್ರಶೇಖರ್ ಅವರೇ, ನಿಮ್ಮ ಪಕ್ಷ ಕೂಡ ಸರ್ಕಾರವನ್ನ ನಡೆಸಿದೆ. ಈಗ ಇಂತಿಷ್ಟು ಹಣವನ್ನ ಇಂತಿಂತ ಕೆಲಸಕ್ಕೆ ಅಂತ ಹೇಳಿ ಎತ್ತಿಟ್ಬಿಟ್ರೆ ಅದಕ್ಕೆ ವಿನಿಯೋಗ ಆಗ್ಬೇಕು. ಮುನಿಯಪ್ಪನವರು ಬೈಟ್ ಕೇಳಿಸ್ಕೊಂಡ್ವಿ ನೋಡ್ರಿ, 10,000 ಕೋಟಿ ಇಡ್ತಿದ್ವಿ, ಈ ಸತಿ 8,000 ಕೋಟಿ ಇಟ್ಟಿದ್ವಿ, 650 ಕೋಟಿ ಕೂಡ ಖರ್ಚಾಗಿಲ್ಲ. ಮುನಿಯಪ್ಪ ಅವರು ಹೇಳ್ತಿದ್ದಾರೆ ಆ ದುಡ್ಡು BPL ಕಾರ್ಡ್ಗೆ ಸೌಲಭ್ಯ ಒದಗಿಸುವ ದುಡ್ಡು ಹಂಗೆ ಇದೆ, ನೀವು ಗ್ಯಾರಂಟಿಗೆ ದುಡ್ಡು ಹೋಯ್ತು, ಇದಕ್ಕೆ ದುಡ್ಡು ಇಲ್ಲ ಅಂದ್ರೆ ಮುನಿಯಪ್ಪ ಅವ್ರ ಉತ್ತರ ಇದೆ. ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ. 8,000 ಕೋಟಿ ಎತ್ತಿಟ್ಟಿದೀವಿ ಅಂತ ಹೇಳಿದ್ರು. ಈಗ 6 ತಿಂಗಳು ಮುಂಚೆ ಕಡೆಗೆ ಏನು ಮೊದಲೇನು ಹೇಳ್ತಾ ಇದ್ರು, ನಾವು ಅಕ್ಕಿ ಕೇಳ್ತಾ ಇದೀವಿ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಅದಕ್ಕೆ ನಮ್ಮ ಕೈಲಿ ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಕೇಂದ್ರ ಸರ್ಕಾರ ನೆಂಟು ಇವಾಗ ಸರ್ಪ್ಲಸ್ ಬಂದಿದೆ ತಗೊಳ್ಳಿ ಅಂತೇಳಿ. ಯಾಕೆ ಇವ್ರು ತಗೊಂತಾ ಇಲ್ಲ? ಯಾಕೆ ತಗೊಳ್ಳ? ಒಂದೇ 1 kg ಅಕ್ಕಿ ಯಾರಿಗಾರು ಅಕ್ಕಿ ಕೊಟ್ಟಿದಾರಾ? 1 kg ಅಕ್ಕಿ ಕೊಟ್ಟಿದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಕ್ಕಿ ಕೊಳ್ಳೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅಕ್ಕಿ ಭಾಗ್ಯ ಅಂತ ಮಾಡಿದ ಏನಕ್ಕೆ ಇವರು 10 kg ಅಕ್ಕಿ ಕೊಟ್ಟಿದ್ರು ಯೋಗ್ಯತೆಗೆ. ಇಲ್ಲಿವರೆಗೂ 1 ಯೋಗ್ಯತೆ 1 kg ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿ ಅಕ್ಕಿ ಕೊಳ್ಳೋದಕ್ಕೆ ಇವ್ರ ದುಡ್ಡಿಲ್ಲ. ಹಾಗಾಗಿ ಅದು ಇದು ನಾಟ್ಕಾಡ್ಕೊಂಡು ಉದಯ ಶಿವಕುಮಾರ್ ಹೇಳ್ತಾರೆ ನಾವು ಇದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ. ನಾನು JDS ವಕ್ತಾರರಿಗೆ ಹಾಗೆ ಸಮೀರ್ ಸರ್ಗೆ 2 ನಿಮಿಷ ಸಹನೆಯನ್ನು ಎಕ್ಸ್ಟ್ರಾ ಕೇಳ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರೇ, ನಾನು ಕೇಳಿದ ಪ್ರಶ್ನೆ ನಿಮ್ಗೆ ನೆನಪಿದೆ. ಅಕ್ಕಿ ತಗೊಳಕ್ ದುಡ್ಡಿಲ್ಲ, ಈಗ ಸುಳ್ಳು ನೆಪ ಹೇಳ್ತಿದ್ದಾರೆ ಚಂದ್ರಶೇಖರ್ ಅವರು. 10,000 ಕೋಟಿಗಳನ್ನ ಮೀಸಲಿಟ್ಟಿರೋದು ನಿಜ, 8,000 ಕೋಟಿ ಈ ಬಜೆಟ್ ಅಲ್ಲಿ ಇಟ್ಟಿರೋದು ನಿಜ, ಅದನ್ನ ಖರ್ಚು ಮಾಡ್ತಾ ಇರೋದು ನಿಜ. 34 ರೂಪಾಯಿ 60 ರೂಪಾಯಿಗಳನ್ನ ಆ ಲೆಕ್ಕದಲ್ಲಿ 170 ರೂಪಾಯಿನ ನಾವು ಜನಗಳಿಗೆ ಕೊಡ್ತಾ ಇರೋದು ನಿಜಾನೇ ಇಲ್ಲೋ ಬಿಜೆಪಿ ಅವರು ಹೇಳಿ? ನಾವು ಕೇಳಿದಾಗ ಅಕ್ಕಿ ಕೊಡ್ಲಿಲ್ಲ. ಇವತ್ತು ಅಕ್ಕಿ ಬೆಲೆ ಕಡಿಮೆ ಆಗಿದೆ, ಗೋಡನ್ಗಳೆಲ್ಲ ಹಾಳಾಗ್ತದೆ ಅಂತೇಳಿ ನಮ್ಮ ಹತ್ರ ಮುಗಿಬಿದ್ದು ಅಕ್ಕಿ ತಗೊಳ್ಳಿ ಅಂತ ಹೇಳ್ತಕ್ಕಂಥ ಮುಟ್ಟಾಳತನವನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಇಬ್ಬರದ್ದು ಧ್ವನಿ ಇವತ್ತು ಜನರಿಗೆ ಸ್ಪಷ್ಟವಾಗಿ ಕೇಳಬೇಕು, ಯಾಕಂದ್ರೆ ಜನರ ವಿಚಾರ ಓವರ್ಲ್ಯಾಪ್ ಆಗೋದು ಬೇಡ. ಮೇಡಮ್, ನಾನು ಹೇಳ್ತಾ ಇದೀನಿ ಕೇಳಿ. ಇವ್ರು ಹೇಳ್ತಾ ಇದ್ರು ಯಾರಿಗೆ ದುಡ್ಡು ಕೊಟ್ಟು ಯಾರಿಗೆ ಅಕ್ಕಿ ಕೊಟ್ಟಿದ್ದಾರೆ ಅಂತೇಳಿ. ನಾವ್ ಹೇಳ್ತಾ ಇರೋದು ಅಕ್ಕಿ ಈಗ BPL ಕಾರ್ಡ್ ಅಲ್ಲಿ ಅನರ್ಹರನ್ನ ತೆಗೆದ್ರೆ ಕೇಂದ್ರ ಸರ್ಕಾರ ನಮ್ಗೇನು ಎಕ್ಸ್ಟ್ರಾ ಕೊಡ್ತದಾ? ಕೇಂದ್ರ ಸರ್ಕಾರ ಕೂಡ ಅದ್ರ ಅನರ್ಹನ ಹೋಗ್ತಾ ಇರ್ತಕ್ಕಂಥದ್ದು ನ್ಯಾಯಬದ್ಧವಾದ ಅಡ್ಮಿನಿಸ್ಟ್ರೇಷನ್ ಆಗ್ತದೆ. ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅನರ್ಹರಿಗೆ ಕೊಡ್ತಕ್ಕಂಥ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ನಮ್ ತಪ್ಪಾಗ್ತದೆ. ಹಾಗಾಗಿ 34 ರೂಪಾಯಿ 60 ಪೈಸೆ ಕೊಡ್ತಾ ಇರೋ ಸಂದರ್ಭದಲ್ಲಿ 5 kg ಅಕ್ಕಿಗೆ 170 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಯಾಕೆ ಗಣನೆ ತಗೊಳ್ತಾ ಇಲ್ಲ? ಆಮೇಲೆ ನೀವು ಹೇಳ್ತಾ ಇದ್ರಿ ಮೊದಲು ಯಾಕೆ ನೋಡ್ಲಿಲ್ಲ ನೀವು ಈ ಕಾರ್ಡ್ಗಳನ್ನೆಲ್ಲ ಅನೌನ್ಸ್ ಮಾಡಿದಂದ್ರು. ನಾವು ಚುನಾವಣೆ ಹೋಗೋ ಸಂದರ್ಭದಲ್ಲಿ ಬಡವರಿಗೆ ನಾವು ಅಕ್ಕಿ ಕೊಡ್ತೀವಿ ಅನ್ನಭಾಗ್ಯದಲ್ಲಿ. ಯಾಕೆಂದ್ರೆ ನಾವು 7 kg ಅಕ್ಕಿ ಕೊಡ್ತಾ ಇದ್ದ BSY ಅವರ ಅಧಿಕಾರಕ್ಕೆ ಬಂದಾಗ 5 kg ಗಳಿಸಿಬಿಟ್ಟಿದ್ರು. ಅಲ್ಲಿರ್ತಕ್ಕಂಥ ವಯಸ್ಸಲ್ಲಿ ಸಣ್ಣ ಮಕ್ಕಳಿದ್ರೆ ಅವ್ರಿಗೆಲ್ಲ ಅಕ್ಕಿನೇ ಇರಬಾರ್ದು ಅಂತೇಳಿ ಅವನ ಲೆಕ್ಕದ ತೆಗೆದಾಕಿದ್ರು. ಇದನ್ನೆಲ್ಲ ನೋಡಿ ನಾವೇನು ಹೇಳಿದ್ವಿ, ಜನರಲ್ ಆಗಿ ಬಡವರು